ಜೆನ್ಜಿ ಅಂದ್ರೆ ಯಾರು? ಈ ಪದ ಹುಡ್ಕೊಂಡಿದ್ದು ಹೀಗೆ. ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ನೀವು ಜೆನ್ಜಿ ಪದವನ್ನು ಕೇಳಿರ್ತೀರ. ಅಷ್ಟಕ್ಕೂ ಯಾರು ಈ ಜೆನ್ಜಿ? ಇವರ ಹುಟ್ಟು ಯಾವಾಗ ಆಯಿತು? ಇವರ ಲೈಫ್ ಸ್ಟೈಲ್ ಹಿಂದಿನವರಿಗಿಂತ ಹೇಗೆ ಡಿಫ್ರೆಂಟ್ ಆಗಿದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಮೊದಲನೇದಾಗಿ ಜೆನ್ಜಿ ಅಂದ್ರೆ ಯಾರು ಅಂತ ನೋಡೋದಾದ್ರೆ 1997 ಇಂದ 2012 ನಡುವೆ ಹುಟ್ಟಿದವರ ನಾವು ಜನರೇಷನ್ ಜಿ ಅಥವಾ ಶಾರ್ಟ್ ಆಗಿ ಜೆನ್ಜಿ ಅಂತ ಕರಿತೀವಿ. ಈಗಿನ ಕಾಲದ ಯುವಕ ಯುವತಿಯರು, ಟೀನೇಜರ್ಸ್ ಮತ್ತು ಕಾಲೇಜ್ ಹುಡುಗರು ಈ ಕ್ಯಾಟಗರಿಗೆ ಬರ್ತಾರೆ. ಇವರಿಗಿಂತ ಮೊದಲು ಅಂದ್ರೆ 1981 ರಿಂದ 1996 ಒಳಗೆ ಹುಟ್ಟಿದವರನ್ನ ಮಿಲೇನಿಯಲ್ಸ್ ಅಂದ್ರೆ 1981 ರಿಂದ 1996 ಒಳಗೆ ಹುಟ್ಟಿದವರನ್ನ ಮಿಲೇನಿಯಲ್ಸ್ ಅಂತ ಕರಿತೀವಿ. ಜೆನ್ಜಿ ಎಂಬ ಪದದ ಹುಟ್ಟು ಹೇಗೆ? ಜೆನ್ಜಿ ಎಂಬಂತಹ ಪದವನ್ನು ನಿರ್ದಿಷ್ಟವಾಗಿ ಒಬ್ಬನೇ ವ್ಯಕ್ತಿ ಅಥವಾ ವಿಜ್ಞಾನಿ ಹುಟ್ಟಿ ಹಾಕಿದ್ದು ಅಂತ ಎಲ್ಲೂ ಅಧಿಕೃತವಾಗಿ ದಾಖಲಾಗಿಲ್ಲ. ಬದಲಾಗಿ ಇದು ಅಲ್ಫಾಬೆಟ್ ಸೀಕ್ವೆನ್ಸ್ ನಿಂದ ಸಹಜವಾಗಿ ಹುಟ್ಟಿಕೊಂಡಂತಹ ಹೆಸರು. ಇದರ ಹಿನ್ನೆಲೆ ನೋಡೋದಾದ್ರೆ ಜೆನ್ ಎಕ್ಸ್ ಮತ್ತು ಜೆನ್ ವೈ ಇಂದ ಶುರುವಾಯಿತು. 1965 ರಿಂದ 1980 ನಡುವೆ ಹುಟ್ಟಿದವರನ್ನ ಜನರೇಷನ್ ಎಕ್ಸ್ ಅಂತ ಕರೆದರು. ಆಮೇಲೆ 1981 ರಿಂದ 1996 ನಡುವೆ ಹುಟ್ಟಿದವರನ್ನ ಜನರೇಷನ್ ವೈ, ಇದನ್ನೇ ನಾವೀಗ ಮಿಲೇನಿಯಲ್ಸ್ ಅಂತ ಕರಿತೀವಿ. ಅಲ್ಫಾಬೆಟ್ ಮುಂದುವರಿಕೆಯಾಗಿ ಜೆನ್ ವೈ ನಂತರ ಹುಟ್ಟಿದವರನ್ನ ಅಂದ್ರೆ 1997 ರಿಂದ 2012 ಒಳಗಿನವರನ್ನ ಗುರುತಿಸಲು ಮಾರ್ಕೆಟಿಂಗ್ ಏಜೆನ್ಸಿಗಳು, ರಿಸರ್ಚರ್ಸ್ ಮತ್ತು ಡೆಮೋಗ್ರಾಫರ್ಸ್ ಸಹಜವಾಗಿ ಜೆಡ್ ಅಕ್ಷರವನ್ನ ಬಳಸಿ ಜನರೇಷನ್ ಜಿ ಅಂತ ಕರೆಯೋಕೆ ಶುರು ಮಾಡಿದ್ರು. 1990 ದಶಕದ ಕೊನೆಯಲ್ಲಿ ಈ ಪದ ಅಲ್ಲಲ್ಲಿ ಕೇಳಿ ಬರಲು ಶುರುವಾಯಿತು. ಇದರಲ್ಲಿ ಮೀಡಿಯಾ ಪಾತ್ರ ಕೂಡ ಇದೆ. 2012 ರಲ್ಲಿ USA ಟುಡೇ ಪತ್ರಿಕೆಯು ಈ ಹೊಸ ಜನರೇಷನ್ ಗೆ ಏನೆಂದು ಹೆಸರಿಡಬಹುದು ಎಂದು ಆನ್ಲೈನ್ ನಲ್ಲಿ ಓದುಗರನ್ನ ಕೇಳಿದಾಗ ಬಹುಪಾಲು ಜನ ಜೆನ್ಜಿ ಅನ್ನೋ ಹೆಸರನ್ನೇ ಫಿಕ್ಸ್ ಮಾಡಿದರು. ಅಂದಾಗೆ ಅಮೆರಿಕದ ಪ್ರಸಿದ್ಧ ಸೈಕಾಲಜಿಸ್ಟ್ ಜೀನ್ ಟ್ವೆಂಚ್ ಎನ್ನುವರು ಈ ಜನರೇಷನ್ ಮಕ್ಕಳನ್ನ ಐಜೆನ್ ಅಂದ್ರೆ ಇಂಟರ್ನೆಟ್ ಜನರೇಷನ್ ಅಂತ ಕರೆದಿದ್ದರು. ಆದ್ರೆ ಜೆನ್ಜಿ ಅನ್ನೋ ಪದಾನೇ ಜನರಿಗೆ ತುಂಬಾ ಕ್ಯಾಚಿಯಾಗಿ ಕಂಡಿದ್ದರಿಂದ ಪ್ರಪಂಚದಾದ್ಯಂತ ಇದೇ ಹೆಸರು ಫೇಮಸ್ ಆಯ್ತು. ಹಾಗಾಗಿ ಇದನ್ನ ಒಬ್ಬ ವ್ಯಕ್ತಿ ಕಂಡು ಹಿಡಿದ ಅನ್ನೋದಕ್ಕಿಂತ ಇದು ಕಾಲಾನಂತರದಲ್ಲಿ ತಾನಾಗಿಯೇ ಟ್ರೆಂಡ್ ಆಗಿ ಪ್ರಪಂಚವೇ ಒಪ್ಪಿಕೊಂಡ ಹೆಸರು ಅನ್ನೋದು ಹೆಚ್ಚು ಸೂಕ್ತ. ಈ ಜೆನ್ಜಿ ಜನರೇಷನ್ ನ ಅತ್ಯಂತ ದೊಡ್ಡ ಸ್ಪೆಷಾಲಿಟಿ ಅಂದ್ರೆ ಇವರು ಡಿಜಿಟಲ್ ನೇಟಿವ್ಸ್. ಹಿಂದಿನ ಜನರೇಷನ್ ಅವರು ಇಂಟರ್ನೆಟ್, ಕಂಪ್ಯೂಟರ್, ಸ್ಮಾರ್ಟ್ ಫೋನ್ ಜಗತ್ತಿಗೆ ಎಂಟ್ರಿ ಕೊಡೋದನ್ನ ಕಣ್ಣಾರೆ ಕಂಡಿದ್ರೆ, ಈ ಜೆನ್ಜಿ ಮಕ್ಕಳು ಹುಟ್ಟುವಾಗಲೇ ಕೈಯಲ್ಲಿ ಸ್ಮಾರ್ಟ್ ಫೋನ್, ಮನೆಯಲ್ಲಿ ವೈಫೈ ಜೊತೆನೆ ಬೆಳೆದವರು. ಇವರಿಗೆ ಇಂಟರ್ನೆಟ್, ಗೂಗಲ್, ಯೂಟ್ಯೂಬ್ ಇಲ್ಲದ ಪ್ರಪಂಚ ಹೇಗಿತ್ತು ಅನ್ನೋದನ್ನು ಊಹಿಸಿಕೊಳ್ಳೋಕ್ಕೂ ಕಷ್ಟ. ಇವರ ಮೈಂಡ್ ಸೆಟ್ ಮತ್ತು ಲೈಫ್ ಸ್ಟೈಲ್ ಹೇಗಿರುತ್ತೆ ಗೊತ್ತಾ? ಇವರ ಲೈಫ್ ಸ್ಟೈಲ್ ಮತ್ತು ಆಲೋಚನೆ ರೀತಿ ತುಂಬಾ ಡಿಫರೆಂಟ್ ಆಗಿದೆ. ಮೆಂಟಲ್ ಹೆಲ್ತ್ ಫಸ್ಟ್. ಇವರು ಹಣಕ್ಕಿಂತ ಹೆಚ್ಚಾಗಿ ಮಾನಸಿಕ ಆರೋಗ್ಯ ಮತ್ತು ನೆಮ್ಮದಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಸೋಷಿಯಲ್ ಮೀಡಿಯಾ ಲೈಫ್. ಇವರ ಪ್ರಪಂಚ ಇನ್ಸ್ಟಾಗ್ರಾಮ್ ರೀಲ್ಸ್, ಸ್ನ್ಯಾಪ್ ಚಾಟ್ ಮತ್ತು ಶಾರ್ಟ್ ವಿಡಿಯೋಗಳ ಸುತ್ತುತ್ತೆ. ಇವರ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಡಿಮೆ. ಹೊಸ ಕೆರಿಯರ್ ಟ್ರೆಂಡ್. ಇವರು ಬೆಳಗ್ಗೆ 9 ರಿಂದ 5 ಗಂಟೆ ತನಕ ಒಂದೇ ಆಫೀಸ್ ನಲ್ಲಿ ಕೂತು ಕೆಲಸ ಮಾಡೋದಕ್ಕಿಂತ ಫ್ರೀಲಾನ್ಸಿಂಗ್, ಕಂಟೆಂಟ್ ಕ್ರಿಯೇಷನ್, ಸ್ಟಾರ್ಟ್ಅಪ್ ಅಂತ ತಮ್ಮದೇ ಆದಂತಹ ಬಾಸ್ ಆಗಕ್ಕೆ ಇಷ್ಟಪಡ್ತಾರೆ. ಇವರದೇ ಆದ ಭಾಷೆ. ಇವರು ಮಾತಾಡೋದು ಅರ್ಥ ಆಗ್ಬೇಕು ಅಂದ್ರೆ ನಮಗೆ ಡಿಕ್ಷನರಿ ಬೇಕಾಗಬಹುದು. ವೈಬ್, ಸ್ಲೇ, ಪೋಸ್ಟಿಂಗ್, ರೆಡ್ ಫ್ಲಾಗ್ ಇಂತಹ ಹೊಸ ಟ್ರೆಂಡಿಂಗ್ ಪದಗಳನ್ನ ಇವರು ತಮ್ಮ ದಿನದ ಮಾತುಕತೆಯಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಇದಾಗಿತ್ತು ಜೆನ್ಜಿ ಜನರೇಷನ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ. ವಿಡಿಯೋ ನೋಡ್ತಿರೋ ನೀವು ಯಾವ ಜನರೇಷನ್ಗೆ ಸೇರ್ತೀರಾ? ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಮಾಹಿತಿಗಳಿಗೆ ಹಾಕಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.